ಜೀವನ ಮಾಡಿ. ನಿಮ್ಮಲ್ಲಿ ರಿಕ್ವೆಸ್ಟ್ ಇಷ್ಟೇ, ನಮ್ಮ ದೇವಸ್ಥಾನ ಕಡೆಯಿಂದ ಕಂಡರ ಬಗ್ಗೆ ಮಾತಾಡಬೇಡಿ, ಕಂಡಕ್ಕೆ ಹೋಗಬೇಡಿ. ತುಂಬಾ ಬೇಜಾರ ಸಂಗತಿ ಏನಂದ್ರೆ, ನಾವು ಸಾಕಷ್ಟು ನೋಡ್ತೀವಿ. ಒಂದೊಂದು 70 ವರ್ಷ ಅಜ್ಜಿ ಇಟ್ಕೊಂಡ್ಬರ್ತೀನಿ ನಾನು, ಯಾವನ ಮೆಸಾಯಕ್ಕೆ ನಾಮಲೇಶ್ವರ ಹೆಣಸು ಮುಡ್ತಾರ ಅಂತ ಅಂದ್ರೆ ಸೀರೆ ಕೊಡುವಾಗ ಸೀರೆ ಕೊಡಿ ಹೆಣಸು ಮುಡ್ತಾರ ಆಗ್ತಾರೆ ಅಲ್ವಾ. ದಯವಿಟ್ಟು ಮರಿಬೇಡಿ, ಕಂಡರ ಬಗ್ಗೆ ಮಾತಾಡಬೇಡಿ. ಸಾಧ್ಯವಾದ ನಾಲ್ಕು ಕೆಲಸ ಮಾಡಿ. ಇನ್ನೊಮ್ಮೆ ಹೇಳ್ತೀನಿ, ಯಾರಿಗೇನು ಮಾಡೋಕ್ಕಾಗಲ್ಲ, ಯಾರ ಕಡೆ ಏನೋ ಮಾಡೋಕ್ಕಾಗಲ್ಲ, ಅವನು ಕಂಡರ ಆ ಹೆಂಗಸಾಳಿ ಕಂಡರ ಬಗ್ಗೆ ಮಾತಾಡ್ತಾರೆ. ಕಂಡರ ಸಿಂಹ ಏನಂದ್ರೆ ಅವ್ರ ಕೆಲಸ ಏನಾಡಿ, ಅವ್ರ ತಾಯಿ ತಂದೆ, ಅವ್ರ ಅಪ್ಪ ಅಮ್ಮ, ಅವ್ರ ಹೆಂಡತಿ ಮಕ್ಕಳು ಇರೋದು ಗೊತ್ತಿರೋದೇ ಇಲ್ಲ. ನೀವು ಇಷ್ಟೇ ಯಾಕೆ ಹೇಳ್ತೀರಿ, ನೀವು ಯಾರು ಮಾಡಿದ್ರೆ ಅಂತ ಹೇಳ್ತಿಲ್ಲ. ನಮ್ಮನೆಗೆ ಅಂತರ ಕಟ್ಟಲ್ಲ, ನಾವು ಆ ಜಾತಿ ಈ ಜಾತಿ ಅಂತಾರೆ. ಮೊನ್ನೆ ಯಾರು ಬಂದ್ರೆ ಗಂಡಿಗೆ ಕ್ಯಾನ್ಸರ್ ಅಂತ, ಮಗಳಿಗೆ ಮದುವೆ ಇಲ್ಲ ಬಂತ, ಒಳ್ಳೆ ದೇವ್ರ ನಂಬಲ್ವಂತೆ, ಅವ್ರ ಮಕ್ಕಳ ಇಲ್ವಂತೆ, ಫೋಟೋ ಇಟ್ಕೊಂಡು ಆಡ್ಕೊಂತಾರಂತೆ. ಯಾರ ಮಕ್ಕಳು ಆಡ್ಕೊಳಲ್ಲ ಏನ್ರಪ್ಪ, ನಮ್ಮನ್ನ ಆಡ್ಕೊಳ್ಳೋ ಚೌಡಿ ಪೂಜೆ ಅಂತ ದೇವನ ಪೂಜೆ ನಿಂತಿದ್ದೆ ಎಲ್ಲ ಉಣ್ಣ ಕುಂತಾರೆ. ಈಗ ನೆಂಟರು ಬರ್ತಾರೆ ನಿಮ್ಮ ಮನೆಗೆ, ಹೊಟ್ಟೆ ಉಂಡು ಕಂಟು ನಿದ್ದೆ ಮಾಡಿ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯೆ ಜೊತೆ ಒಳ್ಳೆ ವಿನಯ ಕಲಿಸಿ ಅಲ್ಲಪ್ಪ. 2 ರೂಪಾಯಿ ಸಂಬಳ ಬಂದ್ರಂತೆ ನಮ್ಮ ಅಪ್ಪ, 2 ರೂಪಾಯಿಗೆ ನಾನು 18 ರೂಪಾಯಿ ಗಾಡಿ ಶಕ್ತಿ ಕೆಲಸ ಮಾಡಿ ಲಾರಿ ಓಡಿಸಿ ಬಸ್ ಓಡಿಸಿ ಓದಿದ್ದೀನಪ್ಪ. 3 ಡಿಗ್ರಿ 5ನೇ ಕ್ಲಾಸ್ ಪಾಸ್ ಆಗಿ 3 ಡಿಗ್ರಿ ಓದಿನಿ. ನಾನು ಮಾತಾಡ್ತೀನಿ ತುಂಬಾ ಭಾಷೆಗಳ. ಯಾವತ್ತೂ ಯಾರ ಬಗ್ಗೆ ಮಾತಾಡಬೇಡಿ. ಇದೊಂದೇ ಬೇಜಾರ ಸಂಗತಿ. ಏನು ಕಂಡರ ಮನೆ ಹೆಣ್ಮಕ್ಳು ಕೆಲಸದವ್ರು ಆಡ್ಕೊಳ್ಳೋದು, ಕಂಡರ ಮನೆ ಗಂಡ್ಮಕ್ಳು ಆಡ್ಕೊಳ್ಳೋದು, ಇವೆಲ್ಲ ಬಿಟ್ಬಿಡಿ. ನಿಮ್ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡಿ. ನಿಮಗೆ ಒಂದ್ ವೇಳೆ ಆಡ್ಕೊಳ್ಳೋ ಶಕ್ತಿ ಇರೋಷ್ಟು ಆಡ್ಕೊಳ್ಳೋ ಸಹಾಯಕದಲ್ಲಿ ಇದ್ರೆ ಅವ್ರಿಗೆ ಸಹಾಯ ಮಾಡಿ. ಸಾಧಾರಣವಾದ್ರೆ ಮೊನ್ನೆ ಯಾರೋ ಬಂದಿದ್ರು, ಹುಡುಗಿ ಇಲ್ಲಿ ಕೂತಿ ನೆನಕೊಂಡ್ಬಿಟ್ಟು ಏನು ಅಂತ ಕೇಳಿ ಹಿಂಸೆ ಮಾಡಿ ಲಾಸ್ಟಿಗೆ ಹೇಳಿದ್ದವಳು. ಕಂಡರ ಮನೆಗೆ ಆಡ್ಕೊಂತಾರಂತ ಅವ್ರು ಕಳ್ಸ್ಕೋದ್ರು, ಗಂಡ ಪೇಷಂಟ್ ಅಂತೆ. ಆಡ್ಕೊಂಡ್ರೆ ಏನ್ ಮಾಡ್ತೀರಿ ಗೊತ್ತಾ, ನಿಮ್ಮ ಆಸ್ತಿ ಬರೀ ತಾಕತ್ತೇನೆ ಅಲ್ವಾ. ಇನ್ನೊಮ್ಮೆ ಹೇಳ್ತೀನಿ, ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಚಂದೋತ್ಸವ ಮಾಡಲ್ಲ. ನೆನಪಿಲ್ಲ ನಿಮ್ಗೆ, ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ನಮ್ಮ ದೇವಸ್ಥಾನ. ಯಾವುದೇ ಕಾರಣಕ್ಕೂ ಚಂದೋತ್ಸವ ಮಾಡಲ್ಲ. ದುಡ್ಡು ಕೊಡ್ರಿ ಅದು ಕೊಡ್ರಿ ಅಂತ ಕೇಳಲ್ಲ. ನೆನಪಿಲ್ಲ ನಿಮ್ಗೆ. ನಂಬಿಕೆ ಇದ್ರೆ ಬನ್ನಿ, ನಂಬಿಕೆಲ್ಲ ಬರಬೇಡಿ. ಆಮೇಲೆ ಯಾರು ಬರಬೇಡಿ ಅಂದ್ರೆ ಕಾಯಕ್ಕಾಗಲ್ಲ ಬರಬೇಡಿ, ಇಲ್ಲ ಸನ್ಮಾನ ಮಾಡಲ್ಲ. ಯಾಕೆ ಬೇಜಾರಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಅಮಾವಾಸ್ಯೆ ದಿವಸ ನಾವು 8 ವರ್ಷ ದೇವ್ರಕೊಂಡು ಕುಡಿದೀವಿ ಗಲ್ಗಲ್ಲಿ ಮೂಲ ಅದೇ ಪೀಠ. ನಮ್ಗೆ ಹೊಟ್ಟೆಪಾಡಿ ನಾವು ಒಂದು ದಿವಸ ಅಮಾವಾಸ್ಯೆ ದಿವಸ ತಾಯಿ ತಲೆ ಮೇಲೆ ಇಕ್ಕಿಂತೀವಿ. ಸ್ವಲ್ಪ ಕೆಲಸ ಇರುತ್ತೆ ನಮ್ದು ಹಬ್ಬ ಹೊತ್ತು. ನಾವೇನೋ ಮಾಡ್ತಿರ್ತೀವಿ ಗೊತ್ತಾರೆ. ಅವನವರಪ್ಪ ಮೊನ್ನೆ ಬಂದ ಯಾರೋ ಲೇಟ್ ಆಗುತ್ತಾ ಅಂತಾನೆ. ಒಬ್ರೆ ಲೇಡಿ ಬಂದರೆ ಇಲ್ಲಿ ನಿರಿಕಲ್ವಾ ಅಂತಾರೆ. ಈ ತರ ಯಾರು ಬರ್ಬೇಡಪ್ಪ, ಬುದ್ಧಿ ಇಲ್ದ ಬರಬೇಡಿ, ಬುದ್ಧಿ ಇದ್ದಾಗ ಬನ್ನಿ. ಫ್ಯಾನ್ ಹಾಕಲ್ವಾ ಅಂತ ಮೊನ್ನೆ ಕರೆಂಟ್ ಇಲ್ಲ ಅಲ್ಲಿ ವಾಟರ್ ಲೈನ್. ಏನಪ್ಪ ದೇವಸ್ಥಾನ ಚೆನ್ನಾಗಿದೆಯಾ, ನಾವು ಚಂದ ಉತ್ಸವ ಮಾಡಿಲ್ಲ, ನೀವು ಕೊಟ್ಟು ದುಡ್ಡು ನೀವು ಕಾಣಿಕೆ ತಪ್ಪಿ ಏನು ಹಾಕಿರ, ನಾವು ದುಡ್ಡು ಇಸ್ಕೊಳಲ್ಲ, ಅಲ್ಲ ಇಸ್ಕೊಂತೀವಿ, ನೀವು ಕೊಟ್ಟಿದ್ದು ಮಾಡಿ ಇಸ್ಕೊಂತೀರ, ಕೇಳಿಸ್ಕೊಳಲ್ಲ. ನೀವು ಕೊಟ್ಟಿದ್ದು ಕಾಣಿಕೆ ಹಾಕಿದ್ದು ನಾವು ಸ್ವಲ್ಪ ತಿಂದು ಬಡ ಸ್ವಲ್ಪ ಕೊಟ್ಟು ಬಡಬದ್ರಿಗೆ ಹಂಚಿಕೊಟ್ಟು ನಾಲ್ಕು ನೋಡಿ. ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ ಅಂತರ ಸಿಕ್ಕೊತಿದ್ವಿ, ಬಂದಾರಲ್ಲ ಅಂತರ ಕೊಟ್ಟಿದ್ವಿ. ಮನೆ ಮಲಗೇನೆ ಕೈ ನೋವು ಕಾಲು ನೋವು ಅಂತಾರೆ. ಆಯ್ತಾ, ನೀರು ಕೊಟ್ಟಿದ್ವಿ, ಕುನ್ನಡ ನೀರು ಕೇಳ್ತಾರೆ, ಚೆನ್ನಾಗಿರೋ ನೀರು ಕೊಡಬೇಕು. ಸ್ಟಿಕ್ಕರ್ ಕೊಟ್ಟಿದ್ವಿ, ಯಾರಿಗೆ ಗೊತ್ತಾ, ಕೊಡೋದ ಶಕ್ತಿ ಇದ್ದಂತಕ್ಕಂಥವ್ರಿಗೆ, ವರ್ಷ ಇಲ್ಲದಂತಕ್ಕಂಥವ್ರಿಗೆ ಸಹಾಯ ಮಾಡ್ತಿದ್ವಿ. 200 ರೂಪಾಯಿ ಕೊಟ್ಟು 2 ಸಾವಿರ ಕೊಡಿ ಅಂತಾರೆ. ಸ್ಟಿಕ್ಕರ್ ಎಲ್ಲ ನಮ್ಮ ಮನೆಯೊಂದು ಕೊಡಿ ಅಂತಾರೆ. ಈ ಶುರುವಾಗಿದೆ. ಈಗ ಸೀರೆ ಕೊಡ್ತೀವಿ, ಯಾರಿಗೆ ಗೊತ್ತಾ, ಅಪ್ಪ ಅಮ್ಮ ಇದ್ದವರಿಗೆ, ಬಾಗಣ ಕೊಡೋದ ಅಂತವರಿಗೆ, ಯಜಮಾನ ತೀರೋದ ಅಂತಕ್ಕಂಥ ಬಡಬಗ್ರಿಗೆ ಸಹಾಯ ಮಾಡ್ತೀವಿ. ಬಂದಲ್ಲ ಸೀರೆ ಕೊಡಿ ಅನ್ನೋದೇ. ಆಮೇಲೆ ಈ ನಿಲ್ಸ್ಬಿಡಿ ಸಹಾಯ ಮಾಡದ, ಮನೆ ಕಟ್ತೀವಿ ಅರ್ಧ ಬರದ, ಅರ್ಧ ಮನೆ ಕಟ್ತೀವಿ ಡೂಬ್ಲೆಸ್ ಮನೆ, ಸಹಾಯ ಮಾಡಿ ಅಂತಾರೆ. ಅವ್ರಿಗೆ ಸಹಾಯ ಮಾಡಲ್ಲ ನಾವು. ಡೂಬ್ಲೆಸ್ ಮನೆ ಕಟ್ಟಿನವರಿಗೆ ಬಿಲ್ಡಪ್ ಕೂಡ ಸಹಾಯ ಮಾಡೋ. ಮೊನ್ನೆ ಬಂದ್ರೆ ಯಾರ ಆಂಟಿ ಅಂತವ್ರೆ, ಒಂದು ಚಿಕ್ಕಮ್ಮ, ನಮ್ಮ ಮಗ ನಮ್ಮ ಯಜಮಾನ ಕೆಲ್ಸಕ್ಕೆ ಹೋಗಲ್ಲ, ಮಗು ಹೊಡಿತಾನಂತೆ, ಮನೆ ಕಟ್ತಾರಂತೆ, ಡಬಲ್ ಹತ್ತೇರ ಅಂತವ್ರಿಗೆಲ್ಲ ಕೊಡಲ್ಲಪ್ಪ. ದಯವಿಟ್ಟು ಬಡವರು ಸಹಾಯ ಮಾಡಿ. ನಿಮ್ಮೊಂದು ವಿನಂತಿ, ನಿಮ್ಮ ಗ್ರಾಮದಲ್ಲಿ ಯಾವುದೋ ಪಟಾಕಿ ಹೊಡೆದು ಯಾವುದೋ ಸಮಾರಂಭ ಮಾಡೋ ಬದಲು ನಿಮ್ಮ ಊರಿಗೆ ಬೋರ್ ಹಾಕಿ ಒಂದಿದೆ ಇನ್ನೊಂದು ಹಾಕ್ಕೊಳ್ಳಿ, ಹೊರತು ಒಂದು ಕೆಟ್ಟೊಂದು ಬೋರು ಆಯ್ತಾ. ನಿಮ್ಮ ಊರು ಶಾಲೆಗಳಿಗೆ ಸಹಾಯ ಮಾಡಿ. ಸೋತ್ರಿ ಗೌರ್ಮೆಂಟೇ ಬರ್ಬೇಕು ಅಂತೆಲ್ಲ ನೀವೊಂದೆರಡು ಹಂಚು ಹಾಕ್ಸ್ಬೋದು, ಏನಾಗಲ್ಲ. ಅರ್ಥ ಹಾಕಲ್ವ? ಇಲ್ಲಾಂದ್ರೆ ಕಂಡರ ಬಗ್ಗೆ ಮಾತಾಡಿ ಪಟಾಕಿ ಹೊಡಿ, ಸೀರೆಗೆ ಕುಣಿರಿ, ಸಾಲ ಮಾಡಿ, ಒಳ್ಳೆ ಬುದ್ಧಿ ಕಲೀರಿ, ಒಳ್ಳೆತನ ಮೆರೀರಿ. ಮೊಬೈಲ್ ಮುಂದಕ್ಕೆ ಮೊಬೈಲ್ ಮುಂದಕ್ಕೆ ಬಮ್ಮ ಇವನೇ ನಮ್ಮ ದೇವಸ್ಥಾನ ಮೇಸ್ತ್ರಿ, ತಮಿಳ್ನಾಡು ಒಣ ಹಿಂಗೆ ನೋಡಿ. ಈ ಪುಣ್ಯಾತ್ಮ ನೀವೆಲ್ಲ ಬಂದರು, ಮಗಳಂತೆ ಮಕ್ಕಳಾಗ್ತಾವ, ಮರ್ಯಾದೆ ಎಲ್ಲ ಕಡೆ ಬಂದಿವಿ, ಹಿಂಗಂತಾರೆ ಎಲ್ಲ ಕಡೆ ಬಂದಿವಿ ಅಂತೀರಿ. ನನ್ನ ದೇವಸ್ಥಾನ ನಗಬೇಡಿ, ಕಾಲೇ ಇರಲ್ಲ, ಬಂದು ಕುಂತ್ಕೊಂಡು ಕಾಲ್ ಮಾಡ್ಕೊಂಡು ಬಂದು ದೇವಸ್ಥಾನ ಪಯಾಕ ಪುಣ್ಯಾತ್ಮ ಇವನೇ ಪಯಾಕ ಮೇಸ್ತ್ರಿ ಅಲ್ವಾ, ಅವನೇ ವಿಡಿಯೋ ಮಾಡೋರು. ನೀವೆಲ್ಲ ನಿಮ್ಮೂರು ಗುದ್ದಾಡ್ತಿರೋ ತಮಿಳನ, ಅವನು ಜಾತಿ ಕೇಳ್ತಿರಪ್ಪ, ಪ್ರೀತಿ ಮಾಡ್ರೆ ಬಂದಿಲ್ಲಿ ದೇವ್ರ ಮುಂದೆ ನಿಂತ್ಕೊಂಡ್ಬಿಟ್ಟು ಮಕ್ಕಳಾಗ್ತಾವ ಅಂತಾರೆ. ಎಷ್ಟಿಂಗ ಮಗು ಆಗುತ್ತೆ, ಹೋಗೋಣಂಗಿಲ್ಲ ನಾನು, ಎಷ್ಟಿಂಗ ಆಗ್ತವೆ ಅಂತ. ಡೈವರ್ಸ್ ಆಗೋಗುತ್ತೆ ಕೇಳಲ್ಲ. छोटे ಡ್ಯಾನ್ಸ್ ಹೊಡೆ ಬಂದು ಹಳ್ಳಿ ಕಡೆ ಮದುವೆ ಆಗಿ ನಾಲ್ಕು ಅನ್ನ ಹಾಕಿ ನಾಮಕರಣ ಮಾಡಿ ಪಡೆ ಕೊಡೆ ಬಂದು ಏನೋ ಮಾಡಬಹುದು. ಇಲ್ಲಿ ಬಂದು ಅನ್ನ ಹಾಕ್ಸಿ ನಮ್ಗೆ ಮಕ್ಕಳು ಬೇಡ್ಕೊಳ್ಳಿ, ಅನ್ನ ಹಾಕ್ಸಿ ಕಸ ಹೊಡಿತಾರೆ. ಯಾರು ರೆವೆನ್ಯೂ ಇನ್ಸ್ಪೆಕ್ಟರ್ ಒಂದು ಕಸ ಹೊಡಿತಾರೆ. ಎಷ್ಟು ನಿಮ್ಗೆ ಗೊತ್ತಿಲ್ಲ, ಲೆವೆಲ್ ಆಗ್ತೀವಿ ನೋಡಿ. ಬಂದು ಕಸ ಹೊಡೆದ್ರೆ ಮಕ್ಕಳಾದವೆ, ಬಂದು ಕಸ ಹೊಡೆದು ಕಂಡು ಬಂದವೆ. ಇಲ್ಲೇ ನೋಡಿ ಸಾಕ್ಷಿ ಹೇಳ್ತಾರೆ ಕೇಳಿ, ಏನು ಹೇಳಪ್ಪ ಅನ್ಸರಿ, ಏನು ಮಾಡಿದ್ದಾವತ್ತಂತ. ಈಗ ಹೇಳ್ರಿ
ಮುಂದೆ ಬನ್ನಿ, ಯಾರು ಬರಲ್ಲ ಅಲ್ಲ, ಒಬ್ರು ಮುಂದೆ ಬೇಕಾದ್ರೆ ಬನ್ನಿ. ವಜ್ಜೆ ಬಿಟ್ಬಿಡ್ರಪ್ಪ ಫಸ್ಟ್, ವಜ್ಜೆಗೆ ಬಿಟ್ಬಿಡ್ರಿ. ಬೇಡ ಬೇಡ, ಜಗಳ ಏ 10 ನಿಮಿಷ ಆಗುತ್ತೆ, ಏನಾಗಲ್ಲ, ಲೇಟ್ ಎಲ್ಲಿ ಅನೇಕ ಬಿಲ್ಲಿದ್ದಾರೆ. ಇರ್ಲಿ ಹಾಸ್ಪಿಟಲ್ ಹಂಗೆ ಕಳಿಸ್ತಾರೆ ಬೆಳಗ್ಗೆ. ಪಡೆಗೆ ಹೊಡಿತೀರಲ್ವಾ? ದೀಪಳಪ್ಪ ಮುಗಿತಾಯ್ತಾ? ಕಟ್ಟೆಗಳು ಯಾರ್ಯಾರು ಕಂಡ ಮನೆ ಬಗ್ಲಿ ಪಡೆಗೆ ಹೇಳ್ರಿ. ಯಾವ ಹೆಣ್ಮಕ್ಳು ಕಂಡ ಮಸೂದಿ ಮಾಡೋ, ಯಾವ ಗಂಡು ಮಕ್ಳು ಕಂಡ ಮಸೂದಿ ಮಾಡೋ ಹೇಳ್ರಿ. ಕಂಡ್ರಸಿ ಮಾಡೋ ಹುಡುಗರು ನಾವು. ಹೆಣ್ಮಕ್ಳು ಪಟಾಕಿ ಹೇಳಿ ಕೆಲಸ ಮಾಡಿ ಬನ್ನಿ, ಡೈಪರ್ ಬರ್ಸಂತೆ ಬನ್ನಿ. ಮಲ್ಕಣಕ್ಕೆ ಜಾಗ ಕೊಟ್ಟು ಜಿಮ್ ಕೊಡಿಲ್ಲ ಅಂತ ಕೇಳ್ತಾರೆ. ಬಾತ್ರೂಮ್ ಇತ್ತು ಗೊತ್ತಾ? ಬಾತ್ರೂಮ್ ಇದು ನಮ್ದಲ್ಲ, ಮೈನ್ ತಪ್ಪು. ರೋಡ್ ನಮ್ದು, ಇಷ್ಟು ನಮ್ದು, ಇದು ನಮ್ದಲ್ಲ. ಬಾತ್ರೂಮ್ ಶೆಡ್ ಹಾಕಿದ್ವಿ ಅಲ್ಲಿ ಹೆಣ್ಮಕ್ಳಿಗೆ ಅಂತ. ನೀರು ಹಾಕಿ ಬಂದಿದ್ದು ನಮ್ಗೆ ಕರ್ಬಿಟ್ರೆ ಮಪ್ಪನ್ನೇ ಕರ್ತಾರೆ. ಕಲ್ ತೆಗಿತಿದ್ದೀವಿ ರೆವಿನ್ಯೂಸ್ ಬಿಟ್ಟಿಲ್ಲ ಅಂದ್ರೆ. ಕಲ್ ಮೇಲೆ ಬಂದು ಸ್ಟೈಲಿಗೆ ಹೇಳ್ತಾರೆ, ಆಡ ನನ್ನೇ ಹೇಳ್ತಾಳೆ ಕಲ್ ಬಿಡಿಸ್ಕೊಂಡು ನಮ್ಮ ಯಜಮಾನ್ರು ಹುಷಾರಿಲ್ಲ ಅಂತಾಳೆ. ಅದು ಯಜಮಾನ್ಲ ಹಸ್ಬೆಂಡ್ ಕಲ್ ನೀವು ಬಿಡಿಸ್ಕೊಂಡ್ರಪ್ಪ, ನಿಮ್ಮ ಮನೆ ಕೆಲಸ ನೀವೇ ಮಾಡಿ ಅಲ್ವಾ? ಈಗ ಜಾಸ್ತಿ ಶುರು ಆಗಿದೆ, ಆಂಬುಲೆನ್ಸ್ ಬಂದು ನಿಂತ್ಕೊಂತಾರೆ. ಕರ್ಕೊಂಬರಕ್ಕೆ ಹೋಗಿ ಟೈಮ್ ಇರಲ್ಲ ನಮಗೆ, ಕಾಯೋದು ಇಲ್ಲ ಕರ್ಕೊಂಬರೋದು ಇಲ್ಲ. మరి ಜಗಳಾಡ್ತಾರಲ್ಲ ಒಬ್ಬಳಮ್ಮ ಹೋಗ್ಬಿಟ್ಟು ಅಂಗಡಿಗೆ ನಾನು ಕಾಲು ಕಾಯಚಿ ಕಡಿಯಮ್ಮ ಕಾಯಕಾಲ್ ಬಂತೆ, ಕರ್ಕೊಂಬರಕ್ಕೂ ಆಗಲ್ವಂತೆ. ಎತ್ತದಾಯ್ತಂದ್ರೆ ಕರ್ಕೊಂಬರಕ ಯಾರು ಬರ್ಬಾರ್ರಪ್ಪ. ಬುದ್ಧಿವಂತರು ಬರ್ರಿ ಆ ದೇವಸ್ಥಾನ ಕರೆಕ್ಟ್ ಅಂತಮ್ಮ, ಬುದ್ಧಿವಂತರು ಬನ್ನಿ. ದೇವಸ್ಥಾನದಲ್ಲಿ ಸಾವಿರಾರು ದಿನ 1 ಗಂಟೆ 1 ಗಂಟೆಗೆ ಡೈವರ್ಸ್ ಕೊಡ್ತಾರೆ. 100 ಜನ ಸುಲಭ ಅಲ್ಲ. ನಮ್ಮಮ್ಮ ಅಡುಗೆ ಮಾಡ್ತೀವಿ, ನಮ್ಮ ಮನೆಗೆ ನನ್ನ ಪ್ರಸಾದ ಯಾರು ನಮ್ಮ ಮನೆಗೆ ಇವ್ರು ಕೇಳಿ ನಮ್ಮ ಮನೆಯೊಳಗೆ ಹೆಂಗೈತೆ ಅಂತ. ನಾವೊಂದು ಮಂತ ಗೀತೆ ಸೀಟ್ ಏನಕ್ಕೆ ಕೇಳಿದ್ರೆ ಅಡುಗೆ ಮಾಡಿದಾಗ ಸಿಮೆಂಟ್ ಇಲ್ಲ ಬೊಗಡೈತಿ. ನಮ್ಮ ಅಪ್ಪ ಅಮ್ಮ ಇದಾರಲ್ಲಿ, ನಮ್ಮ ಅಮ್ಮ ಒಂದು 74-75 ವರ್ಷ ಅಡುಗೆ ಮಾಡ್ತೀವಿ. ನಮ್ಮ ಅಪ್ಪ 84-80 ವರ್ಷ ಐತಿ ಅಡುಗೆ ದನ ಮೆಸ್ತೈತಿ. ಎಲ್ಲ ಹೇಳಿಕೆ ಬಿಡಿ, ದೂರಿಂದ ಬಂದೀವಿ ಅಂತ. ಯಾಕೆ ಬಂದಿದ್ದು ದೂರ? ಯಾಕೆ ಐತಿ ನಮ್ಮ ಮನೆ ಕೆಲಸ ಯಾರು ಬಂದಿರ ನೋಡೋಣ, ಹೇಳ್ತೀರಾ? ಕೇರಳ ಮಹಾರಾಜರು ಯಾರನ್ನ ಕೇಳಿದಿರಾ? ಅನಂತ ಪದ್ಮನಾಭ ದೇವಸ್ಥಾನ ಯಾರು ಗೊತ್ತಿದ್ಯಾ? ಪ್ರಾಣ ಬಂದ್ಬಿಡ್ತು. ಇದೆಲ್ಲ ಏನು ವ್ಯವಸ್ಥೆ ಇರಲ್ಲ ಇಲ್ಲಿ ಗುಡ್ಲಾಗಿದ್ದ ದೇವಸ್ಥಾನ ಮುಂದೆ, ಅದ್ರ ಗೊತ್ತಿರುತ್ತಿಲ್ಲ. ಆ ಪುಣ್ಯಾತ್ಮ ಅಲ್ಲೇ ಫೋನ್ ಕಾಯ್ದೆ 3-4 ಗಂಟೆ ನಮ್ಗೆ ಗೊತ್ತೇ ಇಲ್ಲ. ಇವರೆಲ್ಲ ಎಂತ ಅಡಿಕೆ ಯಾಕೆ ಸಿಮೆಂಟ್ ಹಿಡಿಯಾಕೆ? ಸಿಮೆಂಟ್ ಹಿಡಿಯಾಕು ಹಾಕು ಜನರು ಬಂದ್ರು. ಲೇಟ್ ಆಗುತ್ತಾ ಅಂದ್ರು. ನನ್ಗೆ ಗೊತ್ತು, ನಾನು ಅಷ್ಟು ಮುಂಚಿದ್ದೆ. ಏನಂತ ಹೋದ್ರು ಗೊತ್ತಾ? ಸೇಮಿಗಿಲ್ ದೇವಸ್ಥಾನ ಅಂತ ಹೋದ್ರು. ಯಾರು ಹೇಳಿ? ಅರ್ಧ ಬರ್ಧ ಕೊಟ್ಬಿಡು. ಆಮೇಲೆ ಗೊತ್ತಿಲ್ಲ, ಒಂದು ಫಾರ್ಮ್ ಬರುತ್ತೆ ನೋಡಿ, ಮಹಾರಾಜರು ಕೂತಿದ್ರು. ಇದೇ ಕೈ ಲೆವೆಲ್ ಹಾಕಿ ನೋಡಿ ಹುಷಾರಾಗಿದ್ದಾರೆ. ಭಕ್ತಿ ಇದ್ರೆ ಮಾತ್ರ ದೇವ್ರನ್ನ ಗೆಲ್ಬೋದ್ರೆ, ಹಾಂಗ್ ಕಡಿದ್ರೆ ಮನೆ ಗೆಲ್ಲಕ್ಕಾಗಲ್ಲ. ಕೈ ಎತ್ತಿ ಯಾರು ಅಪ್ಪ ಅಮ್ಮ ಸಾಕ್ತಿದ್ದೀರಾ ಅಂತ ಸುಳ್ಳು ಹೇಳ್ಬಾರ್ದು. ಸಾಕ್ತಿರ ತಮ್ಮಯ್ಯ? ನೀವು ಎಷ್ಟೇ ಕೋಟಿ ಕೊಟ್ಟು ಅಪ್ಪ ಅಮ್ಮ ಸಿಗಲ್ಲ. ಫಸ್ಟ್ ಅನ್ನ ಹಾಕಿ ಯಾವ್ದಾದ್ರು ಸ್ಕೂಲ್ ತಂದೆ ಎಸಿಬೇಡಿ ಮಕ್ಕಳನ್ನ, ಸಂಸ್ಕಾರ ಕಲಿಸಿ. ನಾವು ಒಂದಿನ ಅಪ್ಪ ಅಮ್ಮ ಬಿಟ್ಟಿರಲ್ಲ. ಅರ್ಥ ಮಾಡ್ಕೊಳ್ಳಿ. 18 ತಿಂಗಳು ರೂಮಲ್ಲಿ ಅವ್ರ ಆಶ್ರಯ ಪಡ್ತಾರೆ ಬಂದಾರಲ್ಲ, ಅದೇ ಮನೆಗೆ 18 ತಿಂಗಳು ಆರಾಮಾಗಿದ್ದೀವಿ ನಾವು. ನೆಮ್ಮದಿಗಿರಿ, ಸಾಲ ಮಾಡ್ಬೇಡಿ. ಸಾಕು ಅದೇ ಕಾಚಾಚಿ ಸ್ವಾಮಿಯರು ಬಂದಿರಾ? ನಾನೇ ಕಾರ ಬಂದಿದ್ದು, ನಾನೇ ವರ್ಷ 8 ಕಾರ. ಏನೇನು ಕೋಡ್ ಬರಲ್ಲ, ನನ್ನ ಯಾರು ಕೇಳಿದ್ರು. ಸ್ವಾಮಿ ದೇವಸ್ಥಾನ ಅಲ್ಲಿ ಹೂವಂದು ಸ್ವಾಮಿ ಸಿಗ್ತಾರ ಅಂದ್ರು. ಎಲ್ಲ ಒಯ್ಯಾರ ನಾನು ಅಲ್ಲಿ ಯಾರ ಕಾರ ಯಾರು ಬಂದು ಗೊತ್ತಿಲ್ಲ, ಯಾರು ಕೆಲಸ ನಾನು ಕೇಳಿದ್ರೆ ಅಡ್ರೆಸ್ ಅಲ್ಲಿ ಸ್ವಾಮಿಯರು ಇರ್ತಾರ ಅಂದ್ರು. ಎಲ್ಲ ಒಯ್ಯ ನಾವು ನಾನು ಈ ಕೇರಳ ಬಂದೆ. ನಿಮ್ಮ ಮಂದಿ ದೂರಿಂದ ಬಂದೀವಿ ಅಂತ ಹೇಳ್ತಾ ಆಟ 200 ರೂಪಾಯಿ ಕಟ್ರಪ್ಪ, 50 ರೂಪಾಯಿ ಸೀಟ್ ಲೆಕ್ಕ ಅಂತ. ಇಲ್ಲಿ ಬಂದು ಆಟೋ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ. ಅಪ್ ಅಂಡ್ ಡೌನ್ ಮಾಡ್ಕೊಂಬರೋದು ನಾಟಕ. ನೀವು ಲೇಟ್ ಆಗುತ್ತೆ ಅನ್ನೋದು. ಟ್ರೈನ್ ಬುಕ್ ಆಯ್ತು ಅಂತ ಎಲ್ಲರೂ ಬುಕ್ ಆಗುತ್ತೆ. 4 ಗೊತ್ತಿರೋದಿಲ್ಲ ಯಾರಿಗೂ ಅಲ್ಲ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಯಾರಿಗೋ ಸ್ವಾಮಿಯರಿಗೆ ಹೋಗಿ, ಯಾರೋ ಗುರುಗಳು ಹೋಗಿ, ಯಾರೋ ಪವಾಡ ಪುರುಷ ಅಂತೇಳಿ ಯಾರು ಶಾಸ್ತ್ರ ಯಾರು ದುಡ್ಡು ಕೊಟ್ಟು ನೀವು ಕೆಟ್ಟವ್ರು ನಾವು ಜವಾಬ್ದಾರಲ್ಲ. ನಮ್ಮ ದೇವಸ್ಥಾನ ಸೇರ್ಕೊಂಡು ದುರ್ಗಾ ಸ್ಥಳ ಅಂತ ಯಾರು ನಿಮಗೆ ಮೋಸ ಮಾಡಿರಿ, ಸೇಜನೆ ಮಾಡಿರಿ, ಚೀಟಿ ಕೊಡು ಅಂದ್ರೆ, ಗೂಗಲ್ ಪೇ ಫೇಸ್ಬುಕ್ ದುಡ್ಡು ಹಾಕು ಅಂದ್ರೆ ಯಾರೋ ₹1 ಕೊಡ್ಕೊಡು. ನೆನಪಿದ್ಯಾ? ದುರ್ಗಾ ಸ್ಥಳ ಅಂತ ಒಂದು ಟೋಲ್ ಏನು ಇಂಪ್ರೆಸ್ ಮಾಡಂಗಿಲ್ಲ. ಅದಾಯ್ತಾ? ಯಾವ್ದೇ ಕಂಪ್ಲೇಂಟ್ ಇಂಪ್ರೆಸ್ ಮಾಡಂಗಿಲ್ಲ, ಯಾವ್ದೇ ಡಿಪಾರ್ಟ್ಮೆಂಟ್ ಇಂಪ್ರೆಸ್ ಮಾಡಂಗಿಲ್ಲ. ಮಾಡಿ ನಾವು ಜವಾಬ್ದಾರ ಇಲ್ಲ. ಅದರ ವ್ಯವಸ್ಥೆ ನನ್ನ ತಮ್ಮಗಳ ನಾನು ಬಂದು ಸಹಾಯ ಮಾಡ್ಬೇಡಿ. ನಾವು ಟೋಲ್ ಫ್ರೀ ಬರೋದು. ಅದಾಯ್ತಾ? ನಿಮ್ಮ ಪ್ರೀತಿ, ನಿಮ್ಮ ಸ್ವಾರ್ಥ ನಿಮಗೆ ಇರಲಿ. ಪ್ರಸಾದ ಕೊಡ್ತೀನಿ ಕೊನೆಗೊಮ್ಮೆ. ಪ್ರಸಾದ ಬೇಕರಿಸ್ಕೊಂಡು ಬೇಡ ಹಂಗೆ ಹೋಗಿ ಹೌದಾ? ಮಕ್ಕಳಿಗೆ ಬೇಜಾರು ಕೊಡಿ. ₹2 ದುಡ್ಡು ವೇಸ್ಟ್. ಜೊತೆಗೆ ಅನ್ನ ವೇಸ್ಟ್ ಮಾಡ್ತಾರೆ. ಒಂದಿನ ಮೊಬೈಲ್ ಎತ್ತಿಕ್ಕಿ, ಮೊಬೈಲ್ನ ಎತ್ತಬೇಡಿ ಅಂತ ಹೇಳಲ್ಲ, ಮೊಬೈಲ್ನ ಯೂಸ್ ಮಾಡ್ಕೊಬೇಡಿ ಅಂತ ಹೇಳಲ್ಲ. ಫೋನ್ ಬರುತ್ತಾ? ಕ್ಯೂವಲ್ಲಿ ಇದ್ದೀರಾ? ಎಲ್ಲಿದ್ದೀವಿ? ಎತ್ತಿ ದೇವಸ್ಥಾನಕ್ಕೆ ಕಟ್ ಮಾಡಿ ಬೈಯಲ್ಲ. ನಾವೇನು ಆಮೇಲೆ ಮಾಡ್ತೀವಿ. ತುಂಬಾ ಅರ್ಜೆಂಟ್ ಇದೆಯಾ?
ಹೋಗಿ ಕೆಳಗಡೆ. ಯಾಕೆಲ್ಲ ಸ್ಟಾಪ್ ಮಾಡಿದೀವಿ ಅಂದ್ರೆ ಒಳಗಡೆ ವಿಡಿಯೋ ಕಾಲ್ ನಿಂತ್ಕೊಳ್ಳೋದು, ಹೊರಗಡೆ ಫೋನ್ ಇಟ್ಕೊಂಡು ನಿಂತ್ಕೊಳ್ಳೋದು, ದೇವ್ರೇನು ಗೊತ್ತೇ ಇಲ್ಲ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ದುರ್ಗಾ ಸ್ಥಳ 9 ಮೆಟ್ಟಿದ್ದಾವೆ, ಹತ್ತುವಾಗ ನೋಡ್ಕೊಂಡಿರ್ತೀವಿ ಪುಣ್ಯಾತ್ಮರ. ದೇವ್ರ ಲೆವೆಲ್ ಹಾಕಿ ನೋಡಿ, ದೇವಸ್ಥಾನ ಇರೋದು ನೀರ್ ಮೇಲೆ, ಹತ್ತಡಿಗೆ ಪಾಯ ಇರೋದು ನೀರಿದೆ. ಸ್ವಲ್ಪ ನಮಸ್ಕಾರ ಮಾಡಿ ವೈಫ್ ಬೆಂಕಿ ಸುಳಿಯೋದಲ್ಲ, ಅಲ್ಲೋ ದೇವ್ರ ಬಾ ಬಾ ಅಂತ ದೇವ್ರು ಬರಲ್ಲ ಅಂತಿದ್ದೆ. ಅಲ್ಲೇ ಫಸ್ಟ್ ಮೆಟ್ಟಿಗೆ ನಮಸ್ಕಾರ ಮಾಡಿ 9 ಮೆಟ್ಲ ಒಂದ್ಸರಿ ಕುತ್ಕೊಂಡು ನೋಡಿ, ದೇವಸ್ಥಾನ ತೇಲಾಡುತ್ತೆ, ಬಲಗಡೆ ತಿರುಗಿ ಬಾವಿ ಕಾಣುತ್ತೆ. ಸ್ವಲ್ಪ ಒಂದೇ ಒಂದು ಸೊಳ್ಳೆ ಕಡಿತ ಯಾರಿಗಾರ ಕರ್ತವ, ಒಂದೇ ಒಂದು ಸೊಳ್ಳೆ ಕಡೆಯಂಗಿಲ್ಲ, ಕಳ್ತನ ಮಾಡಂಗಿಲ್ಲ, ಸುಳ್ಳು ಹೇಳಂಗಿಲ್ಲ. ಇಲ್ಲಿ 2 ಇದೆ, ದಂಡಂ ಗೊತ್ತಿಲ್ಲ ಅಂದ್ರೆ ಅನ್ಭವಿಸ್ಕೊಳ್ಳಿ ನೀವೇ, ನಾವೇ ಮಾಡಕ್ಕಾಗಲ್ಲ. ಒಂದ್ 8 ಜನ ದಶವನ ಮಾರದಲ್ಲಿ ಒಬ್ಬಿಬ್ರಲ್ಲ ವಿಡಿಯೋ ಮಾಡ್ತೀವಿ, ಅವ್ರನ್ನ ದರ್ಶನ ಕೊಡ್ತೀವಿ, ನನ್ನ ಹೊಡಿತೀವಿ ಮಾರಲ್ಲ, ವೈರ್ ಅಲ್ಲತ್ತಿ ಇದೆಲ್ಲ ಮಾತಾಡ್ಬಿಟ್ಟು ದಯವಿಟ್ಟು ದೂರದ ಬಂದಿರಿ. ನೀವು ಇವತ್ತು ಏನು ನಮಗೆ ಕಾಣಿಕೆ ದುಡ್ಡು ಹಾಕಿದಿರಿ, ನಾವು ಏನ್ ನಮ್ಗೆ ಅನ್ನ ತಂದು ಕೊಡ್ತೀರಿ, ಬಟ್ಟೆ ತಂದು ಕೊಡ್ತೀರಿ, ರೊಟ್ಟಿ ತಂದು ಕೊಟ್ಟ ಒಬ್ಬಳಿಂದ ಅಣ್ಣ ಒಂದ್ಸರಿ ನಮ್ಮ ಅಣ್ಣಂಗೆ ಒಟ್ಟು ಅನ್ನ ಕೊಡ್ತಾನೆ. ಯಾರೋ ಪೇಷಂಟ್ ಎತ್ತಿ ಬಂದಿದ್ದಂತೆ, ಇದೇ ಕೈ ಹುಷಾರಾತ ಅಂತ ಹೇಳ್ತಾನೆ. ಒಂದ್ಸರಿ ಹೇಳೊಂದ್ಸರಿ 60 ತಿಂಗಳಿಂದ ಪೂರ ಕಾಲು ಕೈ ಎಲ್ಲ ರಕ್ತ ಕ್ಯಾನ್ಸರ್. ನಾನು ಇಲ್ಲಿಂದ ಒತ್ತುಂಬರಲ್ಲೇ ಇಲ್ಲೇ ಇದ್ದೆ, ಜಸ್ಟ್ ಟೈಮ್ ಒಳಗೆ ನಾನು ಬೈದ್ರಿ ನೀವು ಇಲ್ಲೆಲ್ಲ ಸ್ವಲ್ಪ ಹುಡುಗರು ಎಲ್ಲ ವಯಸ್ಸಾದ ಬರ್ತಿರ್ತಾರೆ, ಕರ್ಕೊಂಬರಕ್ಕೆ ಹೋಗೋಣ ಅಂತಂದ್ರೆ, ಅಣ್ಣ ನಿನ್ನ ಪಾದಕ್ಕೆ ಹಾಕಿ ಏನು ಮಾಡೋಣ ಮಾಡಂತಂದೆ. 6 ದಿನಕ್ಕೆ ಮತ್ತೆ ಒಳ್ಳೆ ಹೆಂಗಿದ್ದಾರೆ ಹಂಗೆ ಬಂದು ಮತ್ತೆ ನಮ್ಮ ಕಾಣಿಕೆ ತೀರ್ಸೋದು. ಯಾರು ಹುಷಾರು ಮಾಡಿದ್ದಾರು? ನೀವೇ ಅಣ್ಣ. ನಾನಲ್ಲ ದೇವ್ರು ಕೈ ಕೊಟ್ಟವ್ರು ನೀವು, ಕೈ ಮಾತ್ರ ನಮ್ದು ಆಶೀರ್ವಾದ ದೇವ್ರದು. ಇಲ್ಲಿ ಗುರುಗಳಿದಾರ, ಸ್ವಾಮಿಯರಿದಾರ ಅನ್ಬೇಡಿ, ನಾವ್ ಯಾವತ್ತೂ ಗುರುಗಳಾಗಿಲ್ಲ, ಸೇವಕರಾಗಿದ್ದೀವಿ. ನಮ್ಮ ಅಪ್ಪ ಅಮ್ಮ ಸಾಕೊಂಡಿದ್ದೀವಿ, ನಾವು ಅಂತ ಒಳಗಡೆ ನಾವು ತಾಯಿ ಸೇವೆ ಮಾಡ್ತೀವಿ ಎಲ್ಲಿ ತಕ್ಕ ಅಲ್ಲಿ ತಕ್ಕ. ಆಮೇಲೆ ಬೇರೆ ನೀವು ದೇವ್ರು ನಂಬಿ ಈ ಪುಣ್ಯಪ್ಪ, ನೀವು ಕ್ಯಾನ್ಸರ್ ಮಕ್ಕಳು ಮುಟ್ಟೋದಿಲ್ಲಲ್ವಾ, ಈ ಪುಣ್ಯ ಬೇರೆ ಮಗಳಿಗೆ ಇದ್ದ ಅದಕ್ಕೆ ಸರಿ. ಜೊತೆಗೆ ಅಕ್ಕಿ ತಂದಾರ ಯಾರು, ದುಡ್ಡು ಕೊಟ್ಟಾರ ಯಾರು, ಅನ್ನ ಕೊಟ್ಟಾರ ಯಾರು, ಹಿಂಗೆ ರೊಟ್ಟಿ ತಗೊಂಬಂದ ಅಣ್ಣ. ಸರಿ ಅಣ್ಣ, ನೀವು ಎಂಟಿ ಒಬ್ಬರೇ ಇರೋಣ, 4 ಮಂದಿ ಕೈದವಾ ನಿಮ್ಮ ಪಪ್ಪ ನಾನು ಮುಂಚಿತ ಬಿಲ್ಡಪ್ ಕೊಡೋಕೆ ಸಿನಿಮಾ ಇದನ್ನ ಶೂಟಿಂಗ ನೋಡಲ್ಲಿ ನೋಡಿ. ಸೆಲ್ಫಿ ತಗೋಬೇಕು ಅಂದ್ರೆ, ಫೋಟೋ ಹೊಡ್ಕೋಬೇಕು ಅಂದ್ರೆ, ಸ್ವಾಮಿಯವ್ರು ನೋಡ್ಬೇಕು ಅಂದ್ರೆ, ಸ್ವಾಮಿಯವ್ರು ಅಲ್ಲಿದ್ದಾರೆ ನೋಡಿ, ಅಲ್ಲಿ ಬೋರ್ಡ್ ಮೇಲೆ ಇದ್ದಾರೆ, ಅವ್ರು ಮಳೆ ಚಳಿಗೆ ಅಲ್ಲೇ ಇರ್ತಾರೆ, ಅವರೇ ಫೋಟೋಗಳೋಗಿ. ಅಥವಾ ಇಲ್ಲ ಒಂದು ಮುಟ್ಟಬೇಕು ಅಂದ್ರೆ ನಿಮಗೊಂದು ರಿಕ್ವೆಸ್ಟ್ ಇದು, ಆಗ್ನೆಲ್ಲ ಕಾಲು ಮುಟ್ಬೇಡಿ, ಕೈ ಮುಟ್ಬೇಡಿ, ದಯವಿಟ್ಟು ಇದು ಸಾಕು. ಆಮೇಲೆ ಎಲ್ಲ ಮುಟ್ಟಿ ಪ್ರಸಾದ ತಿಂದ್ಮೇಲೆ, ಯಾಕಂದ್ರೆ ನೀವು ಅನ್ನ ಕೊಟ್ಟು ನಿಮ್ಗೆ ಖಾಲಿ ಬಿಡಿಸೋ ಅವಶ್ಯಕತೆ ಬೇಡ, ಯಾಕಂದ್ರೆ ಅದಕ್ಕೆ ಮುಟ್ಬಾರ್ದು. ನಾವು ನೀವು ಇದು ಕೊಡೋಣ ಅಂತಿದ್ದೇವೆ, ಆಮೇಲೆ ಮಾಡ್ಸೋ ಮುಟ್ಟಿಗೆ ಹೆಂಗೆ ಮುಟ್ಟಿ ಆಮೇಲೆ ಮಾತಾಡೋಂತೀರಿ, ಅರ್ಥಾಗುತ್ತಾ? ಇಲ್ಲಿ ಯಾರು ಖಾಲಿ ಬೀಳಬಾರ್ದು, ಆಮೇಲೆ ಅಲ್ಲಿ ಮಾತಾಡೋಣ. ಅದು ಹಂಗೂ ಖಾಲಿ ಬೀಳಬೇಕು ಅಂತ ಒಬ್ಬೊಬ್ಬರು ಅಂದ್ರೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೆಂಗೆ ಇದ್ರೆ ಬ್ಯಾಡ್ ಮೆಸೇಜ್ ಮಾಡ್ತಾರೆ. ಹೆಂಗ್ ಗೊತ್ತಾ, ಅವ್ರು ಮುಡ್ತಾರೆ ಇವ್ರು ಮುಡ್ತಾರೆ ಅಂತಾರೆ. ಈಗ ಮೊನ್ನೆ ಯಾರು ಸಮಸ್ಯೆ ನಾನು ಕುಳ್ಳು ಬಚ್ಚಿದ್ದ ನಮ್ಮ ಫ್ರೆಂಡ್ ಅವಳು, ಒಂದು ರಿಲೇಷನ್ ಹುಡುಗಿ, ಕುಳ್ಳಿ ಹಿಂದೆ ಅವನ ಮೆಸೇಜ್ ಹಾಕಿನ ಕುಳ್ಳಿ ಇಂತೀರ ಅಂತ ಒಬ್ಳು ಹೇಳಕ್ಕೆ. ಅನ್ನಂಗೆ ಇಲ್ಲ, ನಾವು ಕುಳ್ಳಿ ಜನರಲ್ ಇರಂಗೆ ಇಲ್ಲ, ನಾವು ಸ್ವಾಮಿಯರಲ್ಲಪ್ಪ, ತಮಾಷೆ ಕೊಳ್ಳಿ ಹಿಂದೆ ಚಿಕ್ಕಪ್ಪ ಮಗಳ ಏನೋ ಆಗ್ಬೇಕವಳು, ಏನು ಕುಳ್ಳಕ ಒಂದು ಕೊಳ್ಳಿ ಹಿಂದೆ ಅಷ್ಟೇ, ಹಂಗಿಲ್ಲ ನಮ್ಮ ತಂಗಿ ಹಂಗೆ. ಅವ್ನು ಅವ್ರು ಸುಮ್ಕವಳು ಯಾರೋ ಮೆಸೇಜ್ ಹಾಕಳು ಕುಳ್ಳಿ ಇಂತಾರ ಅಂತ. ಲಂಬು ಅಂದ್ರೆ ಹಾಕ್ತೀರಾ, ಕೊಳ್ಳಿ ಅಂದ್ರೆ ಹಾಕ್ತೀರಾ, ಯಾವಾಗ ಮೆಲ್ಲ ಬೆಣ್ಣೆ ಹಚ್ಚಿ ನಂಬ್ತೀರಾ ಅಲ್ಲ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಕೇಳ್ಕೊಳ್ಳಿ. ಯಾರು ನಿಮ್ಗೆ ಮಾತಾಗಿದೆ ಮಂತ್ರ ಆಗಿದೆ ಅಂದ್ರೆ, ಹುಷಾರಿಲ್ಲ ಅಂದ್ರೆ, ಆಸ್ತಿ ಮಾಡಿಲ್ಲ ನಮ್ಮಪ್ಪ, ನಾನು ಮಾಡಿಲ್ಲ, ನೀವು ನಿಮ್ಮ ಆಸ್ತಿ ನಿಮಗೆ ಕೊಡ್ಬೇಕಾಗ್ತದೆ. ಕೊಡ್ತೀರಾ? ಯಾರು ಬೇಕಣ್ಣ, ನಾವು ಕೊಡ್ತೀನಿ. ಕೊಟ್ಟಾನೆ ಹುಬ್ಳಿಗೆ ಬಂದ ಮಾಡಲ್ಲ ಎಲ್ಲಿಂದ ಅಲ್ಲ, ಹುಬ್ಳಿಗೆ ಬರಕ್ಕೆ ತಯಾರಿಲ್ಲ ನೋಡಿ. ನಿಮ್ಮ ಮನಸ್ಸು ಹೃದಯ ಕೊಡಿ ಸಾಕು, ಅದೇ ಆಸ್ತಿ. ಅರ್ಥ ಪ್ರಸಾದ ಕೊಡ್ತೀನಿ, ದಯವಿಟ್ಟು ವೇಸ್ಟ್ ಮಾಡ್ಬಿಡಿ. ಆಮೇಲೆ ಕ್ಯೂವಲ್ಲಿ ಬನ್ನಿ, ಬೆಲ್ಲ ಬನ್ನಿ, ಎಲ್ಲರೂ ಬನ್ನಿ, ಬನ್ನಿ, ಎಲ್ಲ ಬನ್ನಿ. ಪ್ರಸಾದ ತಗೊಳ್ಳಿಲ್ಲ, ಆ ಕಡೆ ಬನ್ನಿ. ಏನ್ ಗೊತ್ತಾ, ಯಾವ್ದೋ ಊರಿಂದ ಬರ್ತೀರಿ, ಯಾವ್ದೋ ಗ್ರಾಮದಿಂದ ಬಂದಿರಿ, ಉಪವಾಸ ಬಂದಿರಿ, ನಿದ್ರೆಗೆ ಬಂದಿರಿ, ಊಟ ಬಂದಿದ್ದೀರಿ, ಕಾಣಿಕೆ ಡಬ್ಬಳು ದುಡ್ಡು ಹಾಕಿದಿರಿ, ಬಟ್ಟೆ ಕೊಟ್ಟಿರಿ, ಅಕ್ಕಿ ಕೊಡ್ತೀರಿ, 100 ರೂಪಾಯಿ ದುಡ್ಡು ಹಾಕಿರ್ತೀರಿ, ದೇವ್ರ ಸ್ಯಾರಿ ಬಂದಿದ್ದೀರಿ, ಎಷ್ಟು ಜನ ದೇವ್ರ ಸ್ಯಾರಿ ತರ ಬದಲಿಗೆ ಮಾಮೂಲಿ ಸ್ಯಾರಿ ತಂದು 100 ರೂಪಾಯಿ ಪರವಾಗಿಲ್ಲ, ಬಡಬಗ್ರಿ ಕೊಡೋಣ. ಆಯ್ತಾ, ನಾಮಕರಣ ಮಾಡ್ತೀವಿ, ಪಟಾಕಿ ಮಾಡ್ತೀವಿ, ಎಲ್ಲ ಮಗನ ಬರ್ತಡೇ ಮಾಡಿ ಕೇಕ್ ಕಟ್ ಮಾಡ್ತೀವಿ ಅನ್ನೋ ದಿವಸ ಯಾವ್ದಾರ ನಿಮ್ಮ ಊರಲ್ಲಿ ಹುಡುಕಿ ಒಳ್ಳೊಳ್ಳೆ ಸಂಘ ಮಾಡ್ಕೊಳ್ಳಿ. ಒಳ್ಳೆ ರಕ್ಷಣಾ ವೇದಿಕೆ ಬಂದಿರಲ್ಲಿ ಯಾರೋ ಒಂದು ಸಂಘ ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾರ ಮಾನ್ಬೋರು ಆಳಿ ಓಳಿ ಒಳ್ಳೆ ಹೆಸರು ಮಾಡಿರ್ತಾರೆ, ಅಂತಾರ ಹೆಸರು ಹಾಳು ಮಾಡದೆ ಅಂತ ಸಂಘ ಮಾಡ್ಕೊಳ್ಳಿ. ಒಂದು ಒಳ್ಳೆ ಸಂಘ ಮಾಡಿ. ನಿಮ್ಮ ಗ್ರಾಮದಲ್ಲಿ ಯಾರು ತುಂಬಾ ಬಡವರು ಹುಡುಕಿ, ನಿಮ್ಮ ಅಕ್ಕ ಬರ್ತಡೇ ದಿವಸನೋ, ನಿಮ್ಮ ಊರ್ ಜಾತ್ರೆ ದಿವಸನೋ, ನಿಮ್ಮ ಗ್ರಾಮದಲ್ಲಿ ಯಾರು ತುಂಬಾ ಬಡವರೆ ಅವ್ರಿಗೆ 2 ಸೀಟ್ ಕೊಡ್ತೀವಿ. ಅದು ಸಾಧನೆ. ಅದು ಇಲ್ಲ ನಿಮ್ಮ ಊರಲ್ಲಿ ಡಿಜೆ ಸೌಂಡ್ ಹಾಕೊಂಡು ಪಟಾಕಿ ಹೊಡೆದು ಆರ್ಕೆಸ್ಟ್ರಾ ಹೊಡೆದು ಕುಣಿದು ಪುಡಿಸಿ ಬೋರ್ ಜಗಳ ಆಡೋ ಬಂದು ನಿಮ್ಮೂರಿಗೆ ಒಂದು ಒಳ್ಳೆ ಬೋರ್ ಹಾಕ್ಸಿ. ನಿಮ್ಮ ಗ್ರಾಮದಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾರ ನೋಡಿ, ನಿಮ್ಮ ಊರಿಗೆ ರಸ್ತೆ ಇದೆಯಾ ನೋಡ್ಕೊಳ್ಳಿ, ಆಗಲ್ವಾ? ಇಲ್ಲಾಂದ್ರೆ ಪಟಾಕಿ ಹೊಡೆಯೋ ಬದಲು
ಅಕ್ಕಪಕ್ಕ ಅನ್ನಾಶ್ರಮಕ್ಕೆ ಹೋಗಿ ಏನಾರ ಕೊಡಿಸಿ. ಯಾಕೆಂದ್ರೆ ಹ್ಯಾಂಡಿಕ್ಯಾಪ್ ಪೇಷಂಟ್ ಮಲಗಿರ್ತಾರೆ, ವಯಸ್ಸಾದ ಮಲಗಿರ್ತಾರೆ, ಪೇಷಂಟ್ ಮಲಗಿರ್ತಾರೆ, ಮಕ್ಕಳು ಮಲಗಿರ್ತಾರೆ. ಪಟಾಕಿ ಹೊಡೆದು ಡಮ್ ಅನ್ಸ ಬದಲು ಡಿಜೆ ಹಾಕೋಣ ಬದಲು ಫಸ್ಟ್ ಯೋಚನೆ ಮಾಡಿ, ರೋಡ್ ಬ್ಲಾಕ್ ಮಾಡೋ ಬದಲು ಯೋಚನೆ ಮಾಡಿ, ಎಷ್ಟು ಆಂಬುಲೆನ್ಸ್ ಬರುತ್ತೆ. ಅರ್ಥಾಯ್ತಾ? ಜೀವನದಲ್ಲಿ ತೊಂದರೆ ಕೊಡೋದಲ್ಲ ಯೋಜನೆಗಳು. ಸಂಘ ಮಾಡ್ಕೊಳ್ಳಿ, ನಿಮ್ಮೂರು ಅಂತ ಮಾಡ್ಕೊಳ್ಳಿ, ನಮ್ಮೂರು ಅಂತ. ಬೇರೆ ಏನ್ ಮಾಡ್ಕೋಬೇಡಿ, ಯಾರು ಸಕ್ಕೆ ಬೇಡಿ, ಯಾರು ಕೆಡಿಸ್ಬೇಡಿ. ಏನ್ ಮಾಡ್ಕೊಂತೀರಿ ಗೊತ್ತಾ? ಹುಡುಕಿ ಯಾರು ಓದಕ್ಕಿಲ್ಲ ಮಕ್ಕಳಿಗೆ ಫೀಸ್ ಕಟ್ಟಿ, ಯಾರಿಗೆ ತೋಟದ ನೀರು ಗೊತ್ತಿಲ್ಲ ಬೋರಾಕ್ಸ್ ಕೊಡಿ, ಅಕ್ಕಪಕ್ಕ ನೀರು ಬಂದ್ರೆ ನೀರಿಲ್ಲ ನೀರು ಕೊಡಿ. ಅರ್ಥ? ಇದು ಸಂಘ. ಸಂಘ ಅಂದ್ರೆ ಹೆಂಗ್ ಗೊತ್ತಾ? ಬೇರೆಯವ್ರ ಕಷ್ಟನ ಪರಿಹಾರ ಮಾಡೋದು ಸಂಘ ಅಂತ ಕರೀತಾರೆ, ಬೇರೆ ತೊಂದರೆ ಕೊಡೋ ಸಂಘ ಅಂತ ಕರೆಯಲ್ಲ. ಅರ್ಥ ಮಾಡ್ಕೊಂಡ್ರ? ಜಾತಿ ಜಾತಿ ಗುದ್ದಾಡ್ಬೇಡ್ರಪ್ಪ ದಯವಿಟ್ಟು. ಎಲ್ಲಿದೆ ಜಾತಿ? ಕೊರೋನಾ ಬಂದ ಜಾತಿನೇ ಕೇಳಿಲ್ಲ, ಏನು ಕೇಳಿಲ್ಲ. ಅಕ್ಕಿ ಜಾತಿ ಕೇಳಿಲ್ಲ, ರಾಗಿ ಜಾತಿ ಕೇಳಿಲ್ಲ, ನೀರ ಜಾತಿ, ರಕ್ತ ಜಾತಿ ಕೇಳೋದೇ. ಅಲ್ಲಿ ಬಿಸ್ತರ್ ನೀರು ಯಾವ ಜಾತಿ? ಬಿಸ್ತರ್ ನೀರು ಯಾವ ಜಾತಿ? ಯಾರು ಹೇಳ್ತೀರಾ? ಅಲ್ಲಿ ನೋಡಿ, ಮಧುಕೆರೆ ನೀರು ಮಾಯದಂತ ಮಳೆ ಬಂತಮ್ಮ ಅಂತ ಬುಕ್ಕಲ್ಲಿ ಓದಿರ್ತೀವಿ. ಅಂತ ನೀರು ಅಲ್ಲಿ ಪವಿತ್ರ ಬರ್ತಾ ಇದೆ. ಆ ಹಳ್ಳ ಬತ್ತಿ 20 ವರ್ಷದಿಂದ ಅಲ್ಲಿ ಇಲ್ಲರಿಯೋದು, ಈಗ ಅಲ್ಲಿ ಬರ್ತಾ ಇದೆ, ದೇವಸ್ಥಾನ ಬರ್ತಾ ಇದೆ. ಅದು 100 ನೀರು ಕೆಸ ನೀರು ಬರ್ತಾ ಇಲ್ಲ ಅಂತ ನಡ್ಕೊಂಬರ ಗಸಿ ಅಂತೀರ. ತಲೆ ಮೇಲೆ ನೀರು ಹಾಕೊಂಡ್ ಬನ್ನಿ, ಪುಣ್ಯ ಬರ. ನೀರು ಬರಲ್ಲ, ಮಳೆಗೆಲ್ಲ ಬರ್ತಿರೋದು ನೀರು. ಶ್ರಾವಣದಲ್ಲಿ ಆಶ್ರಮ ಮಾತು ತುಂಬುತ್ತೆ ಗಾಳಿಗೆ. ಇನ್ನು ಸಪೋಸ್ ಇರೋದೇ ಅಲ್ಲಿನ ಎಲ್ಲ ಬರಗಾಲ ಬೇಸಿಗೆ ಆದ್ರೆ ನೀರು ಕಟ್ತಾರೆ. ಅರ್ಥಾಯ್ತಾ? ಎಲ್ಲಿಂದ ಬಂದಿರಿ, ಯಾಕೆ ಬಂದಿರಿ, ಏನ್ ಮಾಡಕ್ ಬಂದಿರಿ ಯಾರು ಕರೆಯಲ್ಲ. ನಮ್ಮ ದೇಶದಲ್ಲಿ ಇಲ್ಲಿ ಯಾರು ಗುರುಗಳು, ಸ್ವಾಮಿಯರು, ಪವಾಡ ಪುರುಷರ, ಮತ್ತೊಂದು ಮಾಡ್ತಿ ಆತರ ಏನಿಲ್ಲ. ನಂಬಿರೆ ಮಾತ್ರ ಈ ದೇವಸ್ಥಾನ ನಂಬಿಕೆನೆ ಪವಾಡ. ಎರಡನೇದು ತೀರ್ಥ, ಮೂರನೇದು ಫೋಟೋ. ದೇವ್ರ ಮನೆಗೆ ಇಕ್ತೀನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಹಂಗ್ ಮಾಡಿಲ್ಲ, ಹಿಂಗ್ ಮಾಡಿಲ್ಲ, ಆ ಜಾತಿ ಜಾತಿ ಏನಿಲ್ಲ. ಬೆಳಿಗ್ಗೆ ಮುಟ್ಟಿ ಕೆಲ್ಸಕ್ಕೆ ಹೋಗಿ ಮನೆ ಫೋಟೋಗಿ ಮನೆ ಮಂಕೊಂಡು ದೇವ್ರು ಬರಲ್ಲ. ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬಂದು ನಮಸ್ಕಾರ ಮಾಡಿ, ಮಕ್ಕಳಿಗೆ ಬರ್ಸಿ ದುರ್ಗಾಸಲ್ ಕೃಪೆ ಅಂತ ಹಾಕೊಳ್ಳಿ. ನೀವು ಗಾಡಿಗಳಿಗೆ ಆಕ್ಸಿಡೆಂಟ್ ಆಗದೆ ಇಲ್ಲ ಅಂತ 2 ಕಡೆ ಸ್ಟಿಕ್ಕರ್ ಕೊಡ್ತಾರೆ. ಒಳಗೆ ಹಾಕೊಂಡು ನಿಮಗೆ ಸೇಫ್ಟಿ, ಹೊರಗೆ ಹಾಕೊಂಡು ದೃಷ್ಟಿ ಸೇಫ್ಟಿ. ಅದೋ ರೋಡೆ ಕೋಳಿ ಮೆಟ್ಟೆ ತುಳಿಯುತ್ತೆ, ಮಾಟ ತುಳಿಯುತ್ತೆ, ಮಂತ್ರ ಹಾಕೊಳ್ಳಿ. ಗಾಡಿ ಸ್ಟಿಕ್ಕರ್ ಹಾಕೊಂಡಿಂದ ಬಾರಿ ಹೊಡಿ ಬಿಡಬೇಡಿ, ಬಾರಿಗೆ ಹೊಡೀರಿ ಆಯ್ತಾ? ಒಂದನೇದು ಅಂತರ, ಸರಿ, ಒಂದನೇದು ನಂಬಿಕೆ, ಎರಡನೇದು ಫೋಟೋ, ಮೂರನೇದು ಅಂತರ, ನಾಲ್ಕನೇದು ನಿಮ್ಗೆ ಮಾತಾಗಿದೆ, ಮಂತ್ರ ಆಗಿದೆ, ತೊಂದರೆ ಆಗಿದೆ, ಇದೋ ಯಾರು ನಿಮ್ ಕಿವಿ ಹೂವು ಹಾಕಿ ನೀವು ಇಟ್ಕೊಂಡಿದ್ರೆ ಒಂದ್ ವೇಳೆ ನಿಮ್ಗೆ ಉದ್ಯೋಗ ಆಗಿದೆ, ತೇರ್ಕಾಯಿಂದ ಕೊಡ್ತಾರೆ, ಪೂಜೆಕಾಯಿಂದ ಕಡೆ ಕಟ್ಟಿ 1 ವರ್ಷ ಟೈಮ್ ಇರುತ್ತೆ ಕಟ್ಲಕ್ಕಾಗಿ. ಅಂತರ ಅರ್ಧೋಗತಕ್ಕ, ಫೋಟೋ ಹೊಡೆದೋಗತಕ್ಕ, ನಿಮ್ ನಂಬಿಕೆ ನಿಮ್ ನಂಬತಕ್ಕ. ಸಾಧ್ಯವಾದ್ರೆ 4 ಜನ ಸಹಾಯ ಮಾಡಬೇಕು ಅನ್ನೋ ಆಸೆ ಇದ್ರೆ ತಾನು ಪಕ್ಕದಲ್ಲಿ ತೀರ್ಥ ಕೊಡಿ. ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಶಾಲ ಪೇಜ್ ಶೇರ್ ಮಾಡಿ. ಯಾರು ಬರ್ಬೇಕು ಯೂಟ್ಯೂಬ್ ಫೇಸ್ಬುಕ್ ನಾನಲ್ಲ, ಪುಣ್ಯ ಬಿಡ್ತೀವಿ, ನಾವು ಮಾಡ್ತಾನೆ, ಇದಕ್ಕೊಬ್ಬ ಮಾಡ್ತಾರೆ, ಎಲ್ಲ ಪುಣ್ಯ ಮಾಡ್ತಾರೆ. ಶೇರ್ ಮಾಡಿ 4 ಜನಕ್ಕೆ. ಇನ್ನ ಯಾವುದೇ ಒಂದು ಸ್ಟಿಕ್ಕರ್ ಹಾಕೊಂಡು ನಿಮ್ಮ ಅಂಗಡಿಗಳಿಗೆ ಬೇಕು ಬಿಟ್ರೆ ನಿಂಬೆಹಣ್ಣು ಇಕ್ಬೇಡಿ. ನಿಂಬೆಹಣ್ಣು ಶನಿಕ ಅಂತ ಕರೀತಾರೆ. ನಿಂಬೆಹಣ್ಣು ಪೂಜೆ ಮಾಡೋ ದಡ್ಡರು ಅಂತ ನಮ್ಮ ಪ್ರಕಾರ. ನಿಂಬೆಹಣ್ಣಿಗೆ ನಾವು ಸ್ಟಿಕ್ಕರ್ ಹಾಕೊಳ್ಳಿ, ಸಣ್ಣ ಅಂಗಡಿ ಒಂದು ಫೋಟೋ ಹಾಕೊಳ್ಳಿ. ದೇವರೇ ಬೆಳಗ್ಗೆ ಕೈಗೊಳ್ಕೊಂಡು ಸ್ನಾನ ಮಾಡಿಕೆ ಹೋಗಲ್ಲ, ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡಿ ಬಸ್ ಕೆಲ್ಸಕ್ಕೆ ಹೋಗಿ. ಮಕ್ಕಳು ಓದ್ತಿಲ್ಲ, ಮಕ್ಕಳು ಮಾತಾಡ್ತಿಲ್ಲ ಅಂದ್ರೆ ಬರ್ಸಿ ಮಕ್ಕಳಿಗೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ. ಆಮೇಲೆ ತಾಯರು ಮೊಮ್ಮಕ್ಕಳು ಕರ್ಕೊಂಡು ಬಂದು ನಾವು ಜವಾಬ್ದಾರಲ್ಲ. ಇಲ್ಲಿ ಅಜ್ಜಿ ಬರ್ತಾರೆ, ಎತ್ತಿ ಬರಕ್ಕಾಗಲ್ಲ, ಅವ್ರನ್ನ ಬೇಡಿದ್ರು ಮಾಡಲ್ಲ, ತಾಯಿ ಬರಲ್ಲ ಅಂತಾರೆ. ಮಕ್ಕಳು ಇದು ಜಾಸ್ತಿ ಕಾಯಿಲೆ. ಮಗಳೊಂದು ಮಗು ಎತ್ತಿ ಅಜ್ಜಿಗೆ ಕೊಟ್ಬಿಡು, ಆರಾಮ್ ಓಡಾಡೋದು. ಮಗ ಒಂದು ಮಗು ಎತ್ತಿ ಗಂಡು ಬಿಟ್ಟು ಹೋಗೋದು. ಇದೆಲ್ಲ ನಮ್ಮ ಸಂಸ್ಕೃತಿ ಹೊಂದಿಕೆ ಮಾಡೋದು. ಅರ್ಥ ಆಗ್ತದ? ಕೇಳತ್ರ ಕೇಳಲ್ವಾ? ಇದೇ ಪಟ್ಟು ಬಂದೀವಿ ಅಂದ್ರೆ ಯಾರು ಸನ್ಮಾನ ಮಾಡಲ್ಲ, ಯಾರು ಸತ್ಕಾರ ಮಾಡಲ್ಲ, ಯಾರು ನಮ್ಮನೆ ಕೆಲಸಕ್ಕೆ ಬಂದಿಲ್ಲ, ಯಾರು ಕೊಲ್ಲೆತ್ತಲ್ಲ. ನಮ್ಗೆಲ್ಲ ಗೊತ್ತಿದೆ. ನಾವು 40 ಜನ ಹಾಕಿದ್ದೆ ಕೊರಂದಲ್ಲಿ, 18 ಜನ ಹೆಣ್ಮಕ್ಳಿಗೆ ಯಾರು ಕೊಲ್ಲೆತ್ತಿರಲ್ಲ, ಎಲ್ಲ ಮಕ್ಕಳ ಉಂಡುಂಡು. ಇದೇ ಮನೆ. ನಾವು ಕರೆಂಟ್ ಸೀಟೆ ಕಂಡಾರಲ್ಲ, ಹಂಗ್ ಬಾಳ್ದಾರ ನಾವು ಆಯ್ತಾ? ಗಂಡ್ ಮಕ್ಳು ಯಾರು ಕಲ್ಲೆತ್ತಲ್ಲ. ಈಗ ಯಾರು ನಮ್ಮನೆ ಕೆಲಸಕ್ಕೆ ಯಾರು ಬರಲ್ಲ. ಅರ್ಥ ಆಯ್ತಾ? ಒಂದ್ಸರಿ ನಿಮ್ಮಲ್ಲಿ ರಿಕ್ವೆಸ್ಟ್ ಇಷ್ಟೇ, ಯಾವುದೇ ಊರಲ್ಲಿ ಜಾತಿ ಅನ್ಬೇಡಿ, ಕುಲ ಅನ್ಬೇಡಿ, ಬದುಕೋದನ್ನು ನೋಡಿ. ನಮ್ಮ ಸ್ಥಳದಲ್ಲಿ ನಮ್ಮ ದೇವಸ್ಥಾನ ಯಾರು ಜಾತಿ ಇರ್ತಿಲ್ಲ. ನಮ್ಮ ದೇವಸ್ಥಾನ ಒಂದೇ, ತಾಯಿ ತಂದೆ ಯಾವ ಸರ್ಕಾರ ಬೆಲೆ ಕೊಡ್ತೀವಿ. ಕೆಲಸ ಯಾರು ಮಾತ್ರ ಒಳಗೆ ಕರಿತೀವಿ. ಎರಡೇ ನಾವು ಮಾಡೋದು. ಏನೇಳಿ ನೋಡಿ, ಪಂಚಪೀಠ ಲಿಂಗಾಯತರು ಬರ್ತಾರಂತೆ, ಹೇಳ್ತೀನಿ ಲೈವಲ್ಲಿ ನಾನು. ಕಾಲ್ ಬರುತ್ತೆ, ಅವನೇ ನನ್ನ ಫೇಸ್ಬುಕ್ ಮಾಡೋದಂತ, ಅವನಾಗ ಬಿಗಿಯಾಗಿದ್ದಾನೆ, ಅವನೇ ನನ್ನ ಫೇಸ್ಬುಕ್ ಮಾಡಿ ಜಗತ್ತಿಗೆ ಪರಿಚಯ ಮಾಡ್ಕೊಡೋ ಅಂತಾನು. ಶಿವಣ್ಣ ಅಂತೇಳಿ ಇಂಜಿನಿಯರ್ ಮಗ, ನೀವು ಒಂದು ಶ್ರೀಮಂತರು ಅಂತೀರಿ. ಕರ್ನೂಲಿಗೆ ಆಂಧ್ರನೇ ಬರ್ತಾನೆ, ಅವನಿಗೆ ಕಣ್ಣು ಬರುತ್ತೆ, ಅವನೇ ಫೋಟೋ ಹಾಕೋದು. ಅಲ್ಲಿ ವೆಲ್ಡಿಂಗ್ ಮಾಡೋನು. ಚಿಂತಾಮಣಿ ಕಣ್ಣು ಬರುತ್ತೆ, ಅವನು ವೆಲ್ಡಿಂಗ್ ಮಾಡ್ತಾನೆ. ಅವ್ನು ನೋಡಿ, ತಾಯಿರು ಓದ್ ಬೈಸ್ಕೊಂಡು ತಂದೆ ಬೈಸ್ಕೊಂಡು ಒಳಗಿದ್ದಾರೆ. ಎಲ್ಲ ಒಂದೊಂದು ಊರಿದ್ದಾರೆ, ಎಲ್ಲ ಜಾತಿ ಇದೆ. ನಾನು ಗೌಡ, ಇಲ್ಲಿ ಜಾತಿ ಇಲ್ಲ. ನಂಬಿರೆ ಮಾತ್ರ ನನ್ನ ಮಕ್ಕಳಿಗೆ ಮಾಸ್ಟರ್, ಅವ್ನು SC ಎರಡೇ ಮಕ್ಕಳಿಗೆ ಮಾಸ್ಟರ್, ಅವನು DA ಡಿಗ್ರಿ ಮಾಡ್ಕೊಂಡಾನೆ. ಓದೇನೆ ಅನ್ಬೇಡಿ. ಯಾರು ಓದಿಲ್ಲ, ಯಾರು ಓದು ಅಂತೇಳಿ ನೀವು ಬೇಕಾಗಿ ಓದಿರ್ತೀರಿ. ನಿಮ್ಮ ಅಪ್ಪ ಅವ್ನಿಗೆ ಅನ್ನ ಹಾಕಿ ಜೀವನದಲ್ಲಿ ಯಾರು 3 ಡಿಗ್ರಿ ಮಾಡಿಲ್ಲ, 3 ಡಿಗ್ರಿ ಮಾಡಿ, 3 ಡಿಗ್ರಿ ಹೇಳ್ಕೊಡ್ತೀವಿ. ಮಾಡಿದ್ರೆ ಮಾಡಿ, ಜೀವನದಲ್ಲಿ ಬಹಳ ಜನ ಇರ್ಬೋದು. ಮಾಡ್ತೀರಾ? ಮಾಡಲ್ವಾ? ಒಂದೇ 1 ಡಿಗ್ರಿ ತಾಯಿ ತಂದೆ ಒಟ್ಟು ಅನ್ನ ಹಾಕಿ ಜೊತೆಗೆ ಅಂತಗಳು ಒಗ್ಗಟ್ಟಾಗಿರಿ. ಸಾಕ್ಷಿ ಬೇಕಾ ನಮ್ಮನ್ನು ನೋಡಿ. ನಾವು 6 ಜನ ಮಕ್ಕಳು ನಾವು ಓದಿದ್ದೀವಿ ಆಯ್ತಾ? ನಮ್ಮ ಅಕ್ಕ ಬೋಂಡ್ ಆಗ್ತಾವಳು, ತಂಗಿ ಎಷ್ಟಡೆ ಕೆಲಸ ಮಾಡ್ತಾವಳೆ. ಇನ್ನೊಬ್ಬ ಉಳ್ಕೆ ನಾನು ಆಸೆ ಇದೀವಿ, ಒಬ್ಬ ಕೆಲಸಕ್ಕೋ ಏನಪ್ಪ, ಎಲ್ಲ ಇದೀವಿ ಅಲ್ಲಿ. ಅಕ್ಕ ಮಕ್ಕಳು, ತಂಗಿ ಮಕ್ಕಳು ಇನ್ನಿಂದ ಪುಣ್ಯಾತ್ಮರು ಜೊತೆಗಿರಂತಾರು. ಆಗ 2ನೇ ಡಿಗ್ರಿ ಕಂಡರ ಬಗ್ಗೆ ಮಾತಾಡಬೇಡಿ, ಕಂಡರ ಹೆಸರು ತಲೆ ಹಾಕ್ಬೇಡಿ. 3 ಡಿಗ್ರಿ ಬಹಳ ಚೆನ್ನಾಗಿ ಆಸ್ತಿದ್ರೆ ಕಾಚಾಚಿ, ಸಾಧ್ಯವಾದ ಹಾಕಂಗೆ ಅನ್ನ ಹಾಕಿ. ಇನ್ನೇನೋ ಮಾಡಕ್ ಹೋಗ್ಬೇಡಿ, ಆರಾಮಾಗಿರಿ. ಸಾಧಾರಣವಾಗಿ ಬಾಪಲ್ ಹುಬ್ಬಳ್ಳಿಯಿಂದ ಇಲ್ಲ ಮಣ್ಣ ಏನ್ ಹೆಸರು ಒಂದು
ಈರಯ್ಯ ಅಂತ ಹೇಳಿ ನೋಡಿರ್ತೀನಿ ಹುಬ್ಬಳ್ಳಿ ಜನಾಂಗ ಅವರು. ಈ ಪುಣ್ಯಾತ್ಮ ನನಗೆ ಯಾಕೆ ಇವತ್ತು ಬೆಳಿಗ್ಗೆ ಹೇಳಿದ ನಂಗೆ ಆಶ್ಚರ್ಯ ಬಳಿಗೆ ಬಂದಿದ್ದ. ನನಗೆ ಆಶ್ಚರ್ಯ ಸಂಗತಿ ನಂಗೆ ನಂಬಕ್ಕಾಗಲಿಲ್ಲ. ಏನಂದ್ರೆ ಒಬ್ಬ ಹ್ಯಾಂಡಿಕ್ಯಾಪ್ ಪೇಷಂಟ್ ಯಾರು ಹೊತ್ಕೊಂಬಂದಿದ್ದಂತೆ ಹೇಳ್ತಾ ನನ್ಸರಿ. ಹ್ಯಾಂಡಿಕ್ಯಾಪ್ ಪೇಷಂಟ್ ನಿಮ್ಮ ಅಪ್ಪ ಅಮ್ಮಗಳೇ ಮುಟ್ಟಲ್ಲ, ಮಕ್ಕಳೇ ಮುಟ್ಟಲ್ಲ. ಈ ಪುಣ್ಯಾತ್ಮ ಹೊತ್ಕೊಂಬಂದಿದ್ದಂತೆ. ನಾವು ಜಗತ್ತಿನ ಜಾಸ್ತಿ ಬೆಲೆ ಕೊಡ್ತೀವಿ ಯಾರಿಗೆ ಅಂತ ಗೊತ್ತಾ? ಡಾಕ್ಟರ್ಗಳಿಗೆ, ಎರಡನೇದು ಅಲ್ಲಿ ಆಯಾ ಕೆಲಸ ಮಾಡೋರಿಗೆ, ನರ್ಸ್ಗಳಿಗೆ, ಟೀಚರ್ಗಳು, ಮಾಸ್ಟರ್ಗಳು, ಜೊತೆಗೆ ಆಯಾ ಕೆಲಸ ಮಾಡೋರಿಗೆ. ಮುನ್ಸಿಪಾಲ್ಟಿ ಯಾರು ಮುಡ್ತಾರೆ, ಎಂತದ ಕೆಲಸ ಮುಡ್ತಾರೆ. ಪಬ್ಲಿಕ್ ಸರ್ವೆಂಟ್ KBK ಕೆಲಸ ಮಾಡುವ ಕರೆಂಟ್ ಬಿಡ್ತಾನೆ. ಮಿಲಿಟರಿ ದೇಶಕ್ಕಾಯ್ತು ರೈತ ಅನ್ನ ಹಾಕ್ತಾವ್ರು. ನಾವು ನಮ್ದೇ ದೊಡ್ಡದನ್ನು ಸೇಬಾರ್ದು, ನಮಗೆ ದೊಡ್ಡ ಕಷ್ಟಪಟ್ಟಿದ್ದಾರೆ. ನಾಯಕತ್ ಕತ್ ನೋಡ್ಬಾರ್ದು. ಒಂದ್ಸರಿ ಯಾರು ಪಬ್ಲಿಕ್ ಸರ್ವೆಂಟ್ ಮಾಡ್ತಾವ್ರೆ ಎಲ್ಲ ನಮ್ಮ ಕಡೆ ದೇವಸ್ಥಾನ ಕಡೆಯಿಂದ ಜ್ವರ ಒಂದ್ಸರಿ ಇನ್ನೊಂದು ವಿಚಾರ ಹೇಳ್ದ ಅಣ್ಣ, ನಾನು ನಂಬಲೇ ಇಲ್ಲ. ಯಾರನ್ನ ಹ್ಯಾಂಡಿಕ್ಯಾಪ್ ಪೇಷಂಟ್ ಹೊತ್ಕೊಂಬಂದಂತೆ ಈ ಪುಣ್ಯಾತ್ಮ ಬಾ ಹೊತ್ಕೊಂಬಂದಂತೆ ಈ ಪುಣ್ಯಾತ್ಮ ಹೇಳ್ತಾನೆ. ಹೇಳಿದ್ ನಾನು ನಂಬಲ್ಲ. ಇನ್ನೊಂದ್ಸರಿ ಕೇಳ್ಬಿಡಿದ ಹಂಗೆ ಒಳಗೊಂಥರ ಏನೊಂಥರ ಕೊಡ್ಬಂದಂಗಾಯ್ತು. ನಾನಂತ ಸ್ವಾಮಿ ಆಗಿಲ್ಲ. ಇಲ್ಲಿ ಸ್ವಾಮಿಯರು ಇಲ್ಲ, ಗುರುಗಳು ಇಲ್ಲ. ನಾವು ನಿತ್ಯ ನಮ್ಮ ತಾಯಿ ಸೇವೆ ಮಾಡ್ತೀವಿ, 2 ಅನ್ನ ತಿಂತೀವಿ, ನಿತ್ಯ ತಾಯರಿಗೆ ತೊಳಿತೀವಿ, 2 ಬಸ್ ನೀರು ಕುಡಿತೀವಿ. ಸೇವಕರಾಗಿ ನಾವು ಯಾರಿಗೆ ಗೊತ್ತಾ? ತಾಯರಿಗೆ. ಯಾಕೆಂದ್ರೆ ನೀರು ಫೇಲ್ ಆಗಿ ನಾವು ಬೆಂಗಳೂರಿಗೆ ಹೋಯ್ತೀವಿ. ಇದೇ ಚಿರಂಜೀವಿ ದುರ್ಗ, ದೊರೆ ದುರ್ಗ ಅಂತ. ದುರ್ಗಮ್ಮ ಹೆಂಗಿದ್ದಾರೆ ಹಂಗೆ ಚಿರಂಜೀವಿ ಇದ್ದಾನೆ, ಗಂಗಮ್ಮ ಹೆಂಗಿದ್ದು ದೊರೆ ಇದ್ದಾನೆ, ದೊರೆ ದುರ್ಗ ಇದ್ದಾನೆ. ನಾಳೆ ಅಮಾವಾಸ್ಯೆ ಬರ್ತಾರೆ ಮಕ್ಕಳು. ನೀವು ಮಕ್ಕಳಾಗಿಲ್ಲ ಅನ್ಬೇಡಿ. ಆಮೇಲೆ ಜಾಸ್ತಿ ಬೇಜಾರಾದ ಸಂಗತಿ ಏನಂದ್ರೆ ತಾಯರನ್ನು ಕಳ್ಸಿಬಿಡ್ತಾರೆ. ಮಗಳಿಗೆ ಮಕ್ಕಳಾಗಿಲ್ಲ, ನಗು ಸಾಕ ಬೆಳಿಗ್ಗೆ ಬಂದಿದ್ದು ನಾನು, ಮಗಳಿಗೆ ಮಕ್ಕಳಾಗಿಲ್ಲ ಅಂತ.